ಹಾಯ್ ಆಲ್, ಇವತ್ತು ಹೋಟೆಲ್ ಸ್ಟೈಲ್ ಪಲಾವ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಪಲಾವ್ ಮಸಾಲೆ ತೊಗೊಂಡಿದ್ದೀನಿ, ಕಲ್ಲು ಮತ್ತು ವೆಜಿಟೇಬಲ್ಸು ಮಸಾಲ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಒಂದೊಂದೇ ಮಾಡ್ತಾ ಏನೇನು ಆಗಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್. ಫಸ್ಟ್ ಇಲ್ಲಿ ನಾವು ವೆಜಿಟೇಬಲ್ಸ್ನ ಮೊಸರಲ್ಲಿ ನೆನೆಸಿಟ್ಕೊಂಬಿಡೋಣ. ಇದಕ್ಕೆ ನಾನು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಗಟ್ಟಿ ಮೊಸರು ತೊಗೊಂಡು ನಾರ್ಮಲ್ ಪ್ಯಾಕೆಟ್ ಮೊಸರೇ ತೊಗೊಂಡಿದ್ದೀನಿ. ಒಂದು ಕಾಲು ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದ್ರ ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ ನೋಡಿ ಒಂದು ಕಾಲು ಲೀಟ್ರಷ್ಟು ಹಾಕಿದ್ದೀನಿ ಅಷ್ಟೇ, ಅದು 1/2 ಲೀಟ್ರು. ಸೊ ಅದರಲ್ಲಿ ಕಾಲು ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಅದನ್ನು ಸೈಡ್ಗೆ ಇಟ್ಬಿಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಅಷ್ಟರೊಳಗಡೆ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಒಂದು 10 ಮಿನಿಟ್ಸ್ ಸೈಡ್ಗೆ ಇಟ್ಬಿಡಿ ಅದನ್ನು. ಅಷ್ಟರೊಳಗಡೆ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ನೀವು ನೋಡ್ಕೊಂಡು ತಗೊಳ್ಳಿ, ಯಾಕಂದರೆ ಇದು ನಾನು 3 ಮೆಂಬರ್ಸ್ಗೆ ಆಗೋಷ್ಟು ಮಾತ್ರನೇ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕಂದರೆ ಅದಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೇಕಾಗುತ್ತೆ. ನಾನು ಒಂದೊಂದು ಇಡೀ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರಬೇಕಲ್ವ. ಸೊ ನೋಡೋ ಕಲರು ಅಷ್ಟೇ. ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ನುಣ್ಣಗೆ ಹಾಕಬೇಕು. ಈಗ ಕುಕ್ಕರಲ್ಲಿ ಸ್ವಲ್ಪ ಆಯಿಲು ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಆವಾಗಲೇ ಪಲಾವ್ ಮಸಾಲೆ ಎತ್ತಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಸ್ಟಾರ್ ಅನಾಸು ಮತ್ತು ಕಲ್ಲುವು ಮತ್ತು ಪಲಾವ್ ಎಲೆ ಮತ್ತು ಕಸೂರಿ ಮೆಂತಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ. ಸೊ ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಅದ್ರ ಜೊತೆಗೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಮತ್ತೆ ನೆಕ್ಸ್ಟ್ ಹಂಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ನಾರ್ಮಲಾಗಿ ಮಾಡೋ ಎಲ್ಲ ಅಡುಗೆಗಳಿಗೆ ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಸೊ ಈಗ ನನಗೆ ಬೇಬಿ ಇರೋದ್ರಿಂದ ನಾನು ಶಾಪ್ದೇ ಯೂಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ಫ್ರೈ ಮಾಡ್ಕೊಳ್ಳಿ. ಮತ್ತು ಹಂಗೆ ನಾನು ರಾತ್ರಿ ನೈಟ್ಸಿಟ್ಟಿರೋ ಬಟಾಣಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೊಳ್ಳಿ. ಮತ್ತು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಕಲಿಸ್ಕೊಳ್ಳಿ. ಸೊ ನೋಡಿ, ಈಗ ಎಣ್ಣೆ ಬಿಡ್ತಾ ಇದೆ ಸೈಡ್ಸಲ್ಲೆಲ್ಲ. ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ. ಈಗ ನೆಕ್ಸ್ಟು ನೆನೆಸಿಟ್ಟಿರೋ ಮ್ಯಾರಿನೇಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಮಸಾಲೆ ಎಲ್ಲ ಸ್ಮೆಲ್ ಬಂದು ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ಕಲಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಡಿ, ಅಂದರೆ ಟೈಟ್ ಮಾಡಬೇಡಿ, ಕುಕ್ಕರ್ ಮುಚ್ಚಬೇಡಿ, ಸುಮ್ಮನೆ ಮೇಲೆ ಎತ್ತಿಟ್ಟಿರಿ. ಸೊ ನೆಕ್ಸ್ಟ್ ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗೆಲ್ಲ ಬೆಂದಿದೆ. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ಜಾಸ್ತಿ ಏನು ಬೇಯೋಂಗಿಲ್ಲ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಒಂದು ಮಿಕ್ಸ್ ಕೊಡಿ. ಈಗ ಚೆನ್ನಾಗೆಲ್ಲ ಬೆಂದು ನೀರು ಬಿಟ್ಕೊತಾ ಇದೆ, ಎಣ್ಣೆ ಬಿಟ್ಕೊಂಡಿದೆ. ಸೊ ಈಗ ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಆಚೆ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ.
ಜಾಸ್ತಿ ಮಸಾಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಮಸಾಲೆ ವಾಸನೆ ಬಂದುಬಿಡುತ್ತೆ, ಪಲಾವ್ ಚೆನ್ನಾಗಿ ಬರಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅಕ್ಕಿ ಹಾಕ್ಕೊಂಡು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಪಲಾವ್ ಜಾಸ್ತಿ ಬೆಂದ್ರೂ ಚೆನ್ನಾಗಿ ಬರಲ್ಲ, ಸ್ವಲ್ಪ ಅದು ಉದ್ರಾಗಿ ಬಂದ್ರೆ ಪಲಾವ್ ಟೇಸ್ಟ್ ಸಿಗೋದು. ನೀವು ಅಳತೆ ಪ್ರಕಾರ ತೊಗೊಳ್ಳಿ ಅಕ್ಕಿ ಎಷ್ಟು ಚೆನ್ನಾಗಿ ಬೇಕು ಅಂತ. ಸೊ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿ ಬರೋವರೆಗೂ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಕೊಳ್ಳಿ, ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಕುದಿ ಬಂದಮೇಲೆ ಮುಚ್ಚಿದ್ರೆ ತಳ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಉದ್ರಾಗುತ್ತೆ ಅನ್ನ. ನಾನೀಗ ಕುದಿ ಬರೋವರೆಗೂ ಸುಮ್ಮನೆ ಮುಚ್ಚಿಕ್ತಾ ಇದ್ದೀನಿ. ಕುಕ್ಕರ್ ಟೈಟ್ ಮಾಡ್ತಲ್ಲ, ಸುಮ್ಮನೆ ಜಸ್ಟ್ ಮುಚ್ಚಿಕ್ತಾ ಇದ್ದೀನಿ. ನೋಡಿ, ಕುದಿ ಬಂದಮೇಲೆ ಕುಕ್ಕರ್ ಹಾಕ್ತಾಯಿದ್ದೀನಿ. ನೋಡಿ, ಈಗ 2 ವಿಸಿಲ್ ಆಯಿತು, ಅನ್ನ ರೆಡಿ ಆಯಿತು. ನೋಡಿ ಪಲಾವ್ ರೆಡಿ ಆಯಿತು, ಘಮ ಘಮ ಅಂತ ಬರ್ತಾ ಇದೆ. ಸೊ ಬಿಸಿ ಬಿಸಿ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ, ಪಲಾವ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.